ಗ್ರಾಮ ಪಂಚಾಯತಿ ಅಧ್ಯಕ್ಷಗಿರಿ ಫೈಟ್ಗೆ ಭೀಮನಗೌಡನ ಹೆಣ ಬಿತ್ತ ಪ್ರಶ್ನೆ ಇದೆ. 6 ತಿಂಗಳಿದ್ದಾಗಲೇ ರಾಜೀನಾಮೆಯನ್ನ ಭೀಮನಗೌಡ ಕೊಟ್ಟಿದ್ರಂತೆ. ಈಗ ಕೊಲೆ ಆಗಿದ್ದಾನಲ್ಲ ಆತ, ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಭೀಮನಗೌಡ ಕೊಟ್ಟಿದ್ರು ಕಳೆದ 6 ತಿಂಗಳ ಹಿಂದೆಯೇ. ಈ ವಿಚಾರಕ್ಕೆ ಮುಜಾವರ್ ಕುಟುಂಬ ಮತ್ತು ಭೀಮನಗೌಡನ ನಡುವೆ ಫೈಟ್ ನಡೀತಾ ಇತ್ತಂತೆ. ಕೊನೆಗೆ ಜಿದ್ದಿಗೆ ಬಿದ್ದು ತನ್ನ ಆಪ್ತನಿಗೆ ಈ ಭೀಮನಗೌಡ ಅಧ್ಯಕ್ಷಗಿರಿ ಕೊಡಿಸಿದ್ರು. ಈ ಹಿನ್ನೆಲೆಯಲ್ಲೇ ಈ ಮರ್ಡರ್ ಆಗಿರಬಹುದು ಅನ್ನುವ ಅನುಮಾನ ಇದೆ. ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡಿದ್ದಾರೆ ತನಿಖೆಗೋಸ್ಕರ. ಹತ್ಯೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ. ನಿಜಕ್ಕೂ ಈ ವಿಜುವಲ್ಸ್ ಇದೆಯಲ್ಲ, ಒಂದು ಕ್ಷಣ ಸಿನಿಮಾ ನೆನಪಿಸ್ತು. ಬೈರಗೊಂಡ ಮಹಾದೇವ ಸಾಹುಕಾರ ಆಪ್ತನಾಗಿದ್ದ ಭೀಮನಗೌಡ ಮರ್ಡರ್ ಆಗಿದ್ದಾರೆ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷಗಿರಿ ಫೈಟ್ಗೆ ಭೀಮನಗೌಡನ ಹೆಣ ಬಿತ್ತ. 6 ತಿಂಗಳಿದ್ದಾಗಲೇ ರಾಜೀನಾಮೆ ಕೊಟ್ಟಿದ್ರಂತೆ, ತನ್ನ ಆಪ್ತರಿಗೇನೋ ಕೊಡ್ಸಿದ್ರಂತೆ ಆ ಕೆಲಸವನ್ನ. ಈ ಸ್ಥಾನಕ್ಕೋಸ್ಕರ ಮುಜಾವರ್ ಕುಟುಂಬ ಮತ್ತು ಭೀಮನಗೌಡನ ಕುಟುಂಬದ ನಡುವೆ ಫೈಟ್ ನಡೀತಾ ಇತ್ತು. ಜಿದ್ದಿಗೆ ಬಿದ್ದು ವೈಷಮ್ಯ ಕೊಲೆ ಹಂತಕ್ಕೆ ತಂದು ನಿಲ್ಸಿದೆ. ನೋಡಿ, ಅಲ್ಲೆಲ್ಲರೂ ಕೆಲವರು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಒಂದು ಟೀಮೇ ಬಂದಿದೆ ಅಲ್ಲಿಗೆ ಗನ್ ಇಟ್ಕೊಂಡು. 2-3 ಜನರ ಕೈಲಿ ಗನ್ ಇದೆ. ಎಲ್ಲರೂ ಮಾತಾಡ್ತಾ ಇದಾರೆ, ಅಯ್ಯೋ ಗೌಡ್ರಿಗೆ ಹೊಡಿತಾರೆ ಅಂತ ಹೊಡೆದೇ ಬಿಟ್ರು. ಆ ಸೌಂಡ್ ಕೂಡ ಕೇಳಿಸ್ಕೊಳ್ತಾ ಇದ್ರಿ. ನಿಜಕ್ಕೂ ಆತಂಕ, ಹೆದರಿಕೆ ಆಗತ್ತೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ದೀಪಕ್ ನೀಡ್ತಾರೆ. ದೀಪಕ್, ಕೆಲ ದಿನಗಳಿಂದ ಸ್ವಲ್ಪ ತಣ್ಣಗಿತ್ತು ಭೀಮಾ ತೀರ, ಮತ್ತೆ ಅದೇ ಗುಂಡಿನ ಮೊರೆತ ಕೇಳ್ತಾ ಇದೆ. ವಿಜುವಲ್ಸ್ ನಿಜಕ್ಕೂ ಗಾಬರಿ ಬೀಳ್ಸುತ್ತೆ ಇಲ್ಲಿ ನೋಡ್ತಾ ಇದ್ದವ್ರಿಗೆ. ಏನಾಯ್ತು, ಏನ್ ವೈಷಮ್ಯ ಇರ್ಬೋದು, ಮತ್ತೆ ತನಿಖೆ ಆಲ್ರೆಡಿ ಆರಂಭ ಆಗಿದ್ಯಾ? ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಿದ್ದೆ. ಏನು ಇವತ್ತು ಬೆಳಗಿನ ಜಾವ ಬಿಜಾಪುರ ಜಿಲ್ಲೆ ಚಡ್ಚಲ್ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಕಟಿಂಗ್ ಸಲೂನ್ ಅಲ್ಲಿ ಇದ್ದಂತ ಏನು ಬಿರಾದರ್ ಅವರು ಇದ್ದಾರೆ, ಭೀಮನಗೌಡ ಬಿರಾದರ್ ಅವರು ಇದ್ದಾರೆ, ಅವ್ರ ಮೇಲೆ ಒಂದು ಅಟ್ಯಾಕ್ ನಡೆದಿರುವಂತದ್ದು. ಸುಮಾರು 3-4 ಜನ ಒಟ್ಟಿಗೆ ಸೇರಿ ಈ ಒಂದು ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಜೊತೆಗೇನೆ ಹಿಂದಿನ ಮೊರೆತ ಕೂಡ ಆಗಿರುವಂತದ್ದು. ಕನಿಕೆ ಕಾರದ ಪುಡಿಯನ್ನ ಎರಚಿ ಹರಿತವಾದ ಆಯುಧಗಳನ್ನ ಕೂಡ ಬಳಸ್ಕೊಂಡು ಸಾರ್ವಜನಿಕರು ಯಾರು ಕೂಡ ಬಿಡಿಸೋಕೆ ಆಗದ ರೀತಿಯಲ್ಲಿ ನೇರವಾಗಿ ಅದನ್ನ ವಿಡಿಯೋ ಕೂಡ ಮಾಡ್ಲಾಗಿರುವಂತದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭೀಮನಗೌಡ ಏನ್ ಬಿರಾದರ್ ಇದ್ದಾರೆ ಅವ್ರ ಮೇಲಿನ ಒಂದು ಹಳೆಯ ವೈಷಮ್ಯ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಏನ್ ಮಾದೇವ ಸೌಕರ್ ಬೈರ್ಕೊಂಡು ಅವರ ಆಪ್ತನಾಗಿದ್ದಂತ ಭೀಮನಗೌಡ ಬಿರಾದರ್ ದೇವರ ನಿಂಬರ್ಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸ್ಥಾನಕ್ಕೆ ಕಳೆದ 1 ತಿಂಗಳ ಹಿಂದಷ್ಟೇ ಒಂದು ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಈ ಒಂದು ಅಧ್ಯಕ್ಷ ಸ್ಥಾನದ ಜಟಾಪಟಿ ಆಗಿರ್ಬೋದು ಅಥವಾ ರಾಜಕೀಯ ಕಾರಣ ಆಗಿರ್ಬೋದು, ಇನ್ನೊಂದು ಕಡೆ ಯಾವ್ದಾದ್ರು ಹಳೆಯ ವೈಷಮ್ಯ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವಿಜಯಪುರದ ಪೊಲೀಸರು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ತಂಡವನ್ನ ರಚಿಸಿ ಈಗಾಗಲೇ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಕೂಡ ತನಿಖೆ ಜಾಲವನ್ನ ಬೀಸಿರುವಂತದ್ದು ವಿದ್ಯಾ.